ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ. ಡಿಯರ್ ಫ್ರೆಂಡ್ಸ್, ಈ ಒಂದು ಸೆಷನ್ ಅಲ್ಲಿ ಸೈನ್ಸ್ ಸೂಪರ್ 10 MCQs ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪಾರ್ಟ್ 4 ವರೆಗೂ ಆಲ್ರೆಡಿ 40 ಕ್ವೆಶನ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿರುತ್ತೆ. ಆ ವಿಡಿಯೋಸ್ ನ ನೋಡದೇ ಇದ್ದಲ್ಲಿ ಈ ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂಥ ಐ ಬಟನ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಎಲ್ಲಾ ಪ್ರಶ್ನೆಗಳನ್ನ ನೋಡ್ಬೋದಾಗಿರುತ್ತೆ. ಮತ್ತು ಈ ಪ್ರಶ್ನೆಗಳು ನಿಮ್ಮ ಎಲ್ಲಾ KPSC ಪರೀಕ್ಷೆಗಳಿಗೆ ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳಿಗೆ, ಬ್ಯಾಂಕಿಂಗ್, SSC ಅಂಡ್ ಆಲ್ ದೀಸ್ ಎಕ್ಸಾಮಿನೇಷನ್ಸ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗಿದ್ರೆ ಈ ಎಲ್ಲಾ ಪ್ರಶ್ನೆಗಳನ್ನು ನಾವು ಅಪ್ಲೈಡ್ ಸೈನ್ಸ್ ಬೇಸ್ಡ್ ಕ್ವೆಶನ್ಸ್ ನ ತೆಗೆದುಕೊಂಡು ಅದನ್ನ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಕೀ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಆನ್ ದಿಸ್ ರಿಗಾರ್ಡ್ ಟುಡೇ ವಿ ವುಡ್ ಬಿ ಡಿಸ್ಕಸಿಂಗ್ ಪಾರ್ಟ್ 5 ಆಫ್ ದಿ ಸೇಮ್. ಅಂಡ್ ಎವ್ರಿ ಟೈಮ್ ನಾನು ನಿಮ್ಗೆ ಒಂದು ಟಾರ್ಗೆಟ್ ಸ್ಕೋರ್ ಕೊಟ್ಟಿರ್ತೀನಿ. ಸೊ ಇವತ್ತಿನ ಟಾರ್ಗೆಟ್ ಸ್ಕೋರ್ ಅಂದ್ರೆ ಔಟ್ ಆಫ್ 10 ನೀವು ಅಟ್ಲೀಸ್ಟ್ 5 ಕ್ವೆಶನ್ಸ್ಗೆ ಅಥವಾ ಮೋರ್ ದೆನ್ 5 ಕ್ವೆಶನ್ಸ್ಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ನಿಮ್ಮ ಸ್ಕೋರ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನಾನು ಪಾರ್ಟ್ 5 ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪಾರ್ಟ್ 4 ನ ರಿವಿಷನ್ ಆಗಿ ನಿಮಗೆ ಟಾಪ್ 2 ಕ್ವೆಶನ್ಸ್ ನ ಕೊಟ್ಟಿರ್ತೀನಿ. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಈ ಪ್ರಶ್ನೆಗಳನ್ನ ಓದಿ ಸರಿಯಾದ ಉತ್ತರವನ್ನ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು. ಅಂಡ್ ಇವತ್ತು ಉತ್ತರ ಕೊಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಇನ್ಸೆಂಟಿವ್ ಕೂಡ ಕೊಡ್ತಾ ಇದ್ದೀವಿ. ಏನು ಅಂದ್ರೆ, ಯಾರು ಟಾಪ್ 5 ಅಂದ್ರೆ ಫಸ್ಟ್ 5 ಕಮೆಂಟ್ಸ್ ಯಾರು ಮಾಡ್ತಾರೋ ಅವರು ಜ್ಞಾನ ಗಂಗೋತ್ರೀಸ್ ಆನ್ಲೈನ್ ಆಪ್ ಅಲ್ಲಿ ಇರ್ತಕ್ಕಂಥ ಸೈನ್ಸ್ ಕೋರ್ಸ್ ನ 50% ಡಿಸ್ಕೌಂಟ್ಗೆ ನಾವು ಕೊಡಲಿದ್ದೇವೆ. ಸೊ ಆಕ್ಚುಯಲ್ ಪ್ರೈಸ್ ಇಸ್ 999, but you will get all the science component which includes biology, chemistry and physics just for 499. So condition is first 5 students who are going to give correct answers for these 2 questions. So I'll be waiting for your questions. So as soon as you give the correct answer, you can contact this particular number and you can take this particular discount on this particular course. ಹಾಗಿದ್ರೆ ಸೊ ಇವತ್ತಿನ ಕ್ವೆಶನ್ಸ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಇನ್ಸ್ಟ್ರಕ್ಷನ್ ಏನು ಅಂದ್ರೆ, ಪ್ರತಿಯೊಂದು ಕ್ವೆಶನ್ ಬಂದಾಗೂ ನೀವು ವಿಡಿಯೋನ ಪಾಸ್ ಮಾಡಿ ನೀವೇ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡಿ. ತದನಂತರ ನೀವು ವಿಡಿಯೋನ ಪ್ಲೇ ಮಾಡಿ ಅದರ ಸರಿ ಉತ್ತರ ಮತ್ತು ಎಕ್ಸ್ಪ್ಲನೇಷನ್ ನೋಡ್ಬೋದಾಗಿರುತ್ತೆ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, ಕ್ವೆಶನ್ ನಂಬರ್ 41. ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಬೌಟ್ ಬ್ಲಡ್ ಗ್ರೂಪ್ ಬಿ? ಬ್ಲಡ್ ಗ್ರೂಪ್ ಬಿ, ರಕ್ತದ ಗುಂಪು ಬಿ ಗೆ ಸಂಬಂಧಪಟ್ಟ ಹಾಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಸ್ಟೇಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ, ಇಟ್ ಹ್ಯಾಸ್ ಬಿ ಆಂಟಿಜನ್ ಆನ್ ಇಟ್ಸ್ ರೆಡ್ ಸೆಲ್. ರೆಡ್ ಸೆಲ್ ಅಂದ್ರೆ ನಿಮ್ಗೆ ಗೊತ್ತು, ಇದು RBC ಅಂತ. ಸೊ ರಕ್ತದ ಗುಂಪುಗಳು ಯಾರು ಓದಿರ್ತಾರೋ ಅವ್ರಿಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಅಂಡ್ ಆಂಟಿ-ಎ ಆಂಟಿಬಾಡಿ ಇನ್ ಇಟ್ಸ್ ಪ್ಲಾಸ್ಮಾ, ಇದು ಅದರ ಕೆಂಪು ಕೋಶಗಳು ಅಂದ್ರೆ ಕೆಂಪು ರಕ್ತ ಕಣಗಳ ಮೇಲೆ ಬಿ ಪ್ರತಿಜನಕವನ್ನು ಹೊಂದಿರುತ್ತದೆ. ಅದರ ಪ್ಲಾಸ್ಮಾದಲ್ಲಿ ಆಂಟಿ-ಎ ಪ್ರತಿಕಾಯವನ್ನು ಹೊಂದಿರುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಏನೇ ಆಗಿರೋದ್ರಿಂದ ಐ ನೀಡ್ ನಾಟ್ ರೀಡ್ ದಿ ರೆಸ್ಟ್ ಆಫ್ ದಿ ಆಪ್ಷನ್ಸ್. You can read the rest of the options for your reference and confirm whether this answer is right or wrong. So instead of wasting my time on reading options, I would prefer giving you more explanation to this particular question. So ಈ ಪ್ರಶ್ನೆಗೆ ಬೇಕಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಏನು ಅಂದ್ರೆ, ಯಾವುದೇ ರಕ್ತದ ಗುಂಪಾಗಿರ್ಲಿ, ಸೊ ರಕ್ತದ ಗುಂಪನ್ನು ನಾವು ಮೇಜರ್ ಆಗಿ ರೆಡ್ ಬ್ಲಡ್ ಸೆಲ್ಸ್ RBC ಕೋಶಗಳ ಆಧಾರದ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಈ ರೆಡ್ ಬ್ಲಡ್ ಕೋಶಗಳ ಮೇಲೆ ಆಂಟಿಜನ್ಸ್ ಇರುತ್ತೆ, ಪ್ರತಿಜನಕಗಳು ಇರುತ್ತೆ. ಸೊ ಈ ಪ್ರತಿಜನಕಗಳಲ್ಲಿ 2 ವಿಧ, ಎ ಮತ್ತೆ ಬಿ ಅಂತ 2 ಪ್ರತಿಜನಕಗಳಿರುತ್ತವೆ. ಸೊ ಯಾವ ಪ್ರತಿಜನಕ ಇರುತ್ತೋ ಆ ಪ್ರತಿಜನಕ ಆ ರಕ್ತದ ಗುಂಪಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು RBC ಮೇಲೆ ಎ ಪ್ರತಿಜನಕ ಅಥವಾ ಎ ಆಂಟಿಜನ್ ಇದ್ರೆ ಅದನ್ನ ಎ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಸೊ ಈ ಪ್ರತಿಜನಕದ ಮೇಲೆ ಬಿ ಆಂಟಿಜನ್ ಇದ್ರೆ ಅದನ್ನ ಬಿ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಎ ಆಂಟಿಜನ್ ಮತ್ತೆ ಬಿ ಆಂಟಿಜನ್ ಒಟ್ಟಿಗೆ ಇದ್ರೆ ಆ ಬ್ಲಡ್ ಗ್ರೂಪ್ ನ ನಾವು AB ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಅಂಡ್ ಯಾವುದೇ ಆಂಟಿಜನ್ಸ್ ಇಲ್ದಿದ್ರೆ ಸೊ ಅದನ್ನ ನಾವು O ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಸೊ ಇದು RBC ಮೇಲೆ ಇರುತ್ತೆ. ಅಂಡ್ ಬ್ಲಡ್ ಅಲ್ಲಿ ಬ್ಲಡ್ ಸೆಲ್ಸ್ ಜೊತೆ ಪ್ಲಾಸ್ಮಾ ಕೂಡ ಇರುತ್ತೆ. ಸೊ ಇಲ್ಲಿ RBC ಮೇಲೆ ಆಂಟಿಜನ್ ಇದ್ರೆ ಪ್ಲಾಸ್ಮಾದಲ್ಲಿ ಆಂಟಿಬಾಡಿ ಇರುತ್ತೆ. ಸೊ ಯಾವ ಆಂಟಿಜನ್ ಇರುತ್ತೋ ಅದಕ್ಕೆ ವಿರುದ್ಧವಾದ ಆಂಟಿಬಾಡಿ ಇರುತ್ತೆ ಅಥವಾ ಪ್ರತಿಕಾಯ ಇರುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಬ್ಲಡ್ ಗ್ರೂಪ್ ಎ ಅಂದ್ರೆ ನನ್ನ ಆಂಟಿಬಾಡಿ ಬಿ ಇರುತ್ತೆ, ಅಂದ್ರೆ ಆಪೋಸಿಟ್ ಆಂಟಿಜನ್ ಮತ್ತೆ ಆಂಟಿಬಾಡಿ ಇರುತ್ತೆ. ಹಾಗಿದ್ರೆ ಎಲ್ಲಾ ಬ್ಲಡ್ ಗ್ರೂಪ್ ಅಲ್ಲಿ ಯಾವ ಆಂಟಿಜನ್ ಇರುತ್ತೆ ಮತ್ತೆ ಯಾವ ಆಂಟಿಬಾಡಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಸ್ ಹೇಳ್ಬಿಡ್ತೀನಿ. ಅಂಡ್ ಒನ್ ಮೋರ್ ಇನ್ಫಾರ್ಮೇಶನ್ ಇಸ್, ಆಂಟಿಜನ್ RBC ಮೇಲೆ ಇರುತ್ತೆ, ಆಂಟಿಬಾಡಿ ಪ್ಲಾಸ್ಮಾದಲ್ಲಿರುತ್ತೆ. ಸೊ ಫಸ್ಟ್
ಇಫ್ ಮೈ ಬ್ಲಡ್ ಗ್ರೂಪ್ ಇಸ್ ಎ, ನನ್ನ ರಕ್ತದ ಗುಂಪು ಎ ಆಗಿದ್ರೆ ನನಗೆ ಎ ಆಂಟಿಜನ್ ಇರುತ್ತೆ, ಪ್ರತಿಜನಕ ಇರುತ್ತೆ, ಮತ್ತೆ ಪ್ಲಾಸ್ಮಾದಲ್ಲಿ ಆಂಟಿ ಬಿ ಆಂಟಿಬಾಡಿ ಇರುತ್ತೆ, ಅಂದ್ರೆ ಆಂಟಿ ಬಿ ಪ್ರತಿಕಾಯ ಇರುತ್ತೆ. ನೆಕ್ಸ್ಟ್ ಬ್ಲಡ್ ಗ್ರೂಪ್ ಬಿ ಆದ್ರೆ ನನ್ನ ಆರ್ ಬಿ ಸಿ ಮೇಲೆ ಆಂಟಿಜನ್ ಪ್ರತಿಜನಕ ಬಿ ಇರುತ್ತೆ, ಮತ್ತೆ ನನ್ನ ಪ್ಲಾಸ್ಮಾದಲ್ಲಿ ಆಂಟಿಬಾಡಿ ಯಾವ್ದಿರುತ್ತೆ ಅಂದ್ರೆ ಆಂಟಿ ಎ ಇರುತ್ತೆ. ಸಪೋಸ್ ಇಫ್ ಮೈ ಬ್ಲಡ್ ಗ್ರೂಪ್ ಇಸ್ ಎ ಬಿ ಬ್ಲಡ್ ಗ್ರೂಪ್ ಆಗಿದ್ದಲ್ಲಿ ನನ್ನ ಆರ್ ಬಿ ಸಿ ಮೇಲೆ ಬೋತ್ ಎ ಮತ್ತೆ ಬಿ ಎರಡು ಆಂಟಿಜನ್ಸ್ ಇರುತ್ತೆ, ಬಟ್ ಆಂಟಿಬಾಡೀಸ್ ಪ್ಲಾಸ್ಮಾದಲ್ಲಿ ಯಾವುದು ಇರೋದಿಲ್ಲ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನನ್ನ ಬ್ಲಡ್ ಗ್ರೂಪ್ ಓ ಆಗಿದ್ರೆ, ಇಫ್ ಮೈ ಬ್ಲಡ್ ಗ್ರೂಪ್ ಇಸ್ ಓ, ನನ್ನ ಆರ್ ಬಿ ಸಿ ಮೇಲೆ ಯಾವುದೇ ಆಂಟಿಜನ್ಸ್ ಇರೋದಿಲ್ಲ, ನೀದರ್ ಎ ನಾರ್ ಬಿ, ಯಾವುದೇ ಪ್ರತಿಜನಕಗಳು ಇರೋದಿಲ್ಲ, ಬಟ್ ಆಂಟಿಬಾಡಿ ಎ ಮತ್ತೆ ಬಿ ಎರಡು ಇರುತ್ತೆ. ಸೊ ದಿಸ್ ಇಸ್ ದಿ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. Let's move on to question number 42. The plant hormone auxin is basically a. Auxin ಎಂಬ ಸಸ್ಯ ಹಾರ್ಮೋನ್ ಮೂಲತಃ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ವೀಕ್ ಆರ್ಗ್ಯಾನಿಕ್ ಆಸಿಡ್, ದುರ್ಬಲ ಆರ್ಗ್ಯಾನಿಕ್ ಆಮ್ಲ, ವೀಕ್ ಇನ್ಆರ್ಗ್ಯಾನಿಕ್ ಆಸಿಡ್, ದುರ್ಬಲ ಇನ್ಆರ್ಗ್ಯಾನಿಕ್ ಆಮ್ಲ, ವೀಕ್ ಆರ್ಗ್ಯಾನಿಕ್ ಬೇಸ್, ದುರ್ಬಲ ಆರ್ಗ್ಯಾನಿಕ್ ಪ್ರತ್ಯಾಮ್ಲ, ಗೇಷಿಯಸ್ ಕಾಂಪೌಂಡ್ ಆಫ್ ಕಾರ್ಬನ್, ಇಂಗಾಲದ ಅನಿಲ ಸಂಯುಕ್ತ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ವೀಕ್ ಆರ್ಗ್ಯಾನಿಕ್ ಆಸಿಡ್. ಅಂಡ್ ಆಕ್ಸಿನ್ ಬಗ್ಗೆ ನಾನು ಪಾರ್ಟ್ 4 ಅಲ್ಲಿ ಕೂಡ ನಿಮಗೆ ಡೀಟೇಲ್ಸ್ ಹೇಳಿದ್ದೀನಿ. ಸೊ ಆಕ್ಸಿನ್ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಏನಂದ್ರೆ, ಆಕ್ಸಿನ್ ಇಸ್ ಪ್ರೊಡ್ಯೂಸ್ಡ್ ಇನ್ ದಿ ಸ್ಟೆಮ್ ಟಿಪ್ ದಟ್ ಪ್ರಮೋಟ್ಸ್ ದಿ ಎಲಾಂಗೇಷನ್ ಇನ್ ದಿ ಸೆಲ್. ಸೊ ಆಕ್ಸಿನ್ಗಳು ಕಾಂಡದ ತುದಿಯಲ್ಲಿ ಉತ್ಪತ್ತಿಯಾಗುತ್ತವೆ ಮತ್ತು ಅದು ಜೀವಕೋಶಗಳಲ್ಲಿನ ಉದ್ದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಸೊ ಆಕ್ಸಿನ್ ಇಸ್ ಬೇಸಿಕಲಿ ಪ್ಲಾಂಟ್ ಹಾರ್ಮೋನ್ ಆಗಿರುತ್ತೆ. ಸೊ ಸಸ್ಯದಲ್ಲಿರ್ತಕ್ಕಂಥ ಹಾರ್ಮೋನ್ ಇರುತ್ತೆ. ಸೊ ಇದು ಯೂಶಲಿ ಟಿಪ್ಸ್ ಅಲ್ಲಿ ಇರುತ್ತೆ, ಸೊ ಅಂದ್ರೆ ತುದಿಗಳು ಇರುತ್ತೆ, ಮತ್ತೆ ಇದು ಕೋಶಗಳು ಎಲಾಂಗೇಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಬೇಸಿಕಲಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಸೆಲ್ಸ್. ಓಕೆ, ಜೀವಕೋಶಗಳು ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ಕಾಲ್ಡ್ ಆಸ್ ಕ್ವೀನ್ ಆಫ್ ಸ್ಪೈಸಸ್? ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮಸಾಲೆಗಳ ರಾಣಿ ಎಂದು ಕರೆಯಲಾಗುತ್ತದೆ? ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಯಾವ್ದು ಅಂದ್ರೆ, ಕಾರ್ಡಮಮ್ ಅಂದ್ರೆ ಏಲಕ್ಕಿ, ಕ್ಲೋವ್ ಅಂದ್ರೆ ಲವಂಗ, ಟರ್ಮರಿಕ್ ಅಂದ್ರೆ ಅರಿಶಿನ, ನನ್ ಆಫ್ ದಿ ಅಬೋ ಮೇಲಿನ ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಕಾರ್ಡಮಮ್ ಅಥವಾ ಏಲಕ್ಕಿಯನ್ನ ನಾವು ಕ್ವೀನ್ ಆಫ್ ಸ್ಪೈಸಸ್ ಅಂತ ಕರಿತೀವಿ. ಸೊ ಯಾಕೆ ಇದನ್ನ ಕ್ವೀನ್ ಆಫ್ ಸ್ಪೈಸಸ್ ಅಂತ ಕರಿತೀವಿ ಅಂದ್ರೆ, ದಿ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಇಸ್ ಕಾರ್ಡಮಮ್. ಬೊಟಾನಿಕಲ್ ನೇಮ್ ಇಸ್ ಎಲೆಟೇರಿಯಾ ಕಾರ್ಡಮಮ್ ಅಂತ ಹೇಳ್ತೀವಿ. ಈಸ್ ಕಾಲ್ಡ್ ಆಸ್ ದಿ queen of spices because of its rich aroma and many uses as medicine and as a flavoring agent in food and drink. ಸೊ ಏಲಕ್ಕಿ ಇದರ ವೈಜ್ಞಾನಿಕ ಹೆಸರು ಎಲೆಟೇರಿಯಾ ಕಾರ್ಡಮಮ್ ಅಂತ ಕರಿತೀವಿ. ಸೊ ಇದು ಮಧುರವಾದ ಪರಿಮಳವನ್ನು ಹೊಂದಿರುತ್ತದೆ, ಸುವಾಸನೆಯನ್ನು ಹೊಂದಿರುತ್ತದೆ, ಮತ್ತು ಇದು ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ಔಷಧಿಗಳ ತಯಾರಿಕೆಗಳಲ್ಲಿ ಮತ್ತು ಆಹಾರ ಮತ್ತು ಪಾನೀಯಗಳ ತಯಾರಿಕೆಯಲ್ಲಿ ಯಥೇಚ್ಛವಾಗಿ ಬಳಸುವುದರಿಂದ ಇದನ್ನು ಮಸಾಲೆಗಳ ರಾಣಿ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕ್ರೈಟೀರಿಯಾ ಫಾರ್ ಲೆಪ್ರಸಿ ಎಲಿಮಿನೇಷನ್? ಕುಷ್ಠರೋಗ ನಿರ್ಮೂಲನೆಗೆ ವಿಶ್ವಸಂಸ್ಥೆ ಮಾನದಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅಂದ್ರೆ 1000 ಪಾಪ್ಯುಲೇಷನ್ಗೆ ಎಷ್ಟು ಕೇಸಸ್ ಆಫ್ ಲೆಪ್ರಸಿ ಇದ್ರೆ ಅದು ಅಂಡರ್ ಕಂಟ್ರೋಲ್ ಅಂತ ವಿಶ್ವಸಂಸ್ಥೆ ಪ್ರಕಟಣೆಗೊಳಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1 ಕೇಸ್ ಇನ್ 1000 ಇಂಡಿವಿಜುವಲ್ಸ್. ಅಂದ್ರೆ 1000 ವ್ಯಕ್ತಿಗಳಲ್ಲಿ ಒಂದೇ ಒಂದು ಪ್ರಕರಣ ಏನಾದ್ರೂ ರಿಪೋರ್ಟ್ ಆದ್ರೆ, ಅಂದ್ರೆ ಒಂದೂ ರಿಪೋರ್ಟ್ ಆಗದಿದ್ರೆ ದಟ್ ಈಸ್ ಈವನ್ ಗುಡ್, ಅಟ್ ಲೀಸ್ಟ್ ಈ ನಂಬರ್ಗೆ ರೆಡ್ಯೂಸ್ ಆದ್ರೆ ಸೊ ಅದನ್ನ WHO says that it is under control. Now what do you mean by leprosy? So leprosy is a bacterial disease caused by the bacteria Mycobacterium leprae, which affects mainly the skin and nerves. So ಕುಷ್ಠರೋಗವು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಬ್ಯಾಕ್ಟೀರಿಯಾದ ಒಂದು ಕಾಯಿಲೆಯಾಗಿದ್ದು ಅದು ಮುಖ್ಯವಾಗಿ ಚರ್ಮ ಮತ್ತು ನರಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಮುಂದಿನ ಪ್ರಶ್ನೆ, sexual cannibalism is a concept in which the female kills the male after mating and is normally found in dash ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಲೈಂಗಿಕ ನರಭಕ್ಷಕತೆಯು ಒಂದು ಪರಿಕಲ್ಪನೆಯಾಗಿದ್ದು ಇದರಲ್ಲಿ ಹೆಣ್ಣು ಮಿಲನದ ನಂತರ ಪುರುಷನನ್ನು ಕೊಲ್ಲುತ್ತದೆ ಮತ್ತು ಸಾಮಾನ್ಯವಾಗಿ ಇದು ಡ್ಯಾಶ್ ನಲ್ಲಿ ಕಂಡು ಬರುತ್ತದೆ. ಅಂದ್ರೆ ಆಫ್ಟರ್ ಕಾಯ್ಟಸ್ ಅಥವಾ ಇಂಟರ್ಕೋರ್ಸ್ ಏನಿರುತ್ತೆ, ಸೊ ಔಟ್ ಆಫ್ ದೀಸ್ ಆಪ್ಷನ್ಸ್ ಯಾವುದೋ ಒಂದು ಸ್ಪೀಶೀಸ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಫೀಮೇಲ್ ಸ್ಪೀಶೀಸ್ ಇಸ್ ಗೋಯಿಂಗ್ ಟು ಕಿಲ್ ದ ಮೇಲ್ ಆಫ್ಟರ್ ಕಾಯ್ಟಸ್, ಅಥವಾ ಲೈಂಗಿಕ ಸಂಪರ್ಕದ ನಂತರ ಫೀಮೇಲ್ ಸ್ಪೀಶೀಸ್ ಏನ್ ಮಾಡುತ್ತೆ ಅಂದ್ರೆ ಗಂಡು ಸ್ಪೀಶೀಸ್ ನ ಸಾಯಿಸುತ್ತೆ. ಸೊ ಅದು ಯಾವುದು
ವಿಚ್ ಸ್ಪೀಶೀಸ್ ಇಸ್ ದಟ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ಯಾವ್ದು ಅಂದ್ರೆ ಡ್ರ್ಯಾಗನ್ ಫ್ಲೈ ಅಂತ ಕೊಟ್ಟಿದ್ದಾರೆ, ಸ್ಪೈಡರ್ ಅಂತ ಕೊಟ್ಟಿದ್ದಾರೆ, ಹನಿ ಬಿ ಜೇನು ಹುಳ ಅಂತ ಕೊಟ್ಟಿದ್ದಾರೆ, ನನ್ ಆಫ್ ದಿ ಅಬೋ ಅಂತ ಕೊಟ್ಟಿದ್ದಾರೆ. ಯೂಶುವಲಿ ನನಗೆ ತಿಳಿದ ಮಟ್ಟಿಗೆ ಮೋಸ್ಟ್ ಆಫ್ ಅಸ್ ವಿಲ್ ಗೋ ಫಾರ್ ದಿಸ್ ಪರ್ಟಿಕ್ಯುಲರ್ ಆನ್ಸರ್, ಹನಿ ಬಿ ಅಂತ ಹೇಳ್ಬಿಡ್ತೀವಿ. ಬಟ್ ಆಕ್ಚುಲಿ ದ ರೈಟ್ ಆನ್ಸರ್ ಇಸ್ ಸ್ಪೈಡರ್. ಹನಿ ಬಿ ಯಾಕಾಗಲ್ಲ ಅಂತ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸಿ, ಇನ್ ಹನಿ ಬಿ ದ ಮೇಲ್ ಇಟ್ ಸೆಲ್ಫ್ ಡೈಸ್ ಆಫ್ಟರ್ ಕಾಪ್ಯುಲೇಷನ್. ಅಂದ್ರೆ ಜೇನುಹುಳ ಏನಾಗುತ್ತೆ ಅಂದ್ರೆ ಗಂಡು ಜೇನುಹುಳ ಲೈಂಗಿಕ ಕ್ರಿಯೆಯ ನಂತರ ತನ್ನಷ್ಟಕ್ಕೆ ತಾನೇ ಸತ್ತೋಗುತ್ತೆ. ಆಕ್ಚುಲಿ ಫಿಮೇಲ್ ವಿಲ್ ನಾಟ್ ಕಿಲ್ ದಿ ಮೇಲ್ ಹನಿ ಬಿ, ಇಟ್ ಡೈಸ್ ಬೈ ಇಟ್ ಸೆಲ್ಫ್. ಬಟ್ ಇನ್ ಕೇಸ್ ಆಫ್ ಸ್ಪೈಡರ್ಸ್ ಮತ್ತೆ ಸ್ಕಾರ್ಪಿಯಾನ್, ಸೊ ಸ್ಪೈಡರ್ ಮತ್ತೆ ಸ್ಕಾರ್ಪಿಯಾನ್ ಅಲ್ಲಿ ದೇರ್ ವಿಲ್ ಬಿ ಅ ಕಾನ್ಸೆಪ್ಟ್ ಆಫ್ ಸೆಕ್ಷುಯಲ್ ಕ್ಯಾನಬಾಲಿಸಮ್. ಅಂದ್ರೆ ಜೇಡಗಳು ಮತ್ತು ಚೇಳುಗಳಲ್ಲಿ ಲೈಂಗಿಕ ನರಭಕ್ಷತೆಯನ್ನು ನಾವು ಸಾಮಾನ್ಯವಾಗಿ ಕಾಣಬಹುದು, ವೇರ್ ಫಿಮೇಲ್ ಇಸ್ ಗೋಯಿಂಗ್ ಟು ಕಿಲ್ ದಿ male counterpart. Okay, so you can see here it is killing the counterpart, and even here it is killing the other counterpart. So next question, which among the following is not an enzyme? So ee ಕೆಳಗಿನ ಯಾವುದು ಕಿಣ್ವವಲ್ಲ? Options: gastrin, thylline, it should be thylline. Okay, so there is spelling mistake here, thylline, then pepsin, then renin ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಎ, ಗ್ಯಾಸ್ಟ್ರಿನ್. ಹಾಗಿದ್ರೆ ವಾಟ್ ಈಸ್ ಗ್ಯಾಸ್ಟ್ರಿನ್? Gastrin is a hormone actually. It is not an enzyme. It is a hormone that stimulates secretion of gastric acid by the parietal cells of the stomach and aids in gastric motility. ಅಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಇಫ್ ಯು ಟೇಕ್ ದಿಸ್ ಆಸ್ ಅ ಸ್ಟೊಮಕ್ ಅಂತ ತೆಗೆದುಕೊಂಡ್ರೆ ಸ್ಟೊಮಕ್ ಅಲ್ಲಿ ಒಂದು ವಿಶೇಷ ರೀತಿಯ ಕೋಶಗಳಿರುತ್ತೆ. ಸೊ ಅದನ್ನ ನಾವು parietal cells ಅಂತ ಕರಿತೀವಿ. ಓಕೆ, ವಿ ಕಾಲ್ ದೆಮ್ ಆಸ್ parietal cells. ಸೊ ಈ parietal cells ಇಂದ ಏನಾಗುತ್ತೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ರಿಲೀಸ್ ಆಗುತ್ತೆ. ಈ ಹೈಡ್ರೋಕ್ಲೋರಿಕ್ ಆಮ್ಲ ರಿಲೀಸ್ ಆಗಬೇಕಾದ್ರೆ ಒಂದು ಹಾರ್ಮೋನ್ ಸ್ಟಿಮ್ಯುಲೇಟ್ ಮಾಡುತ್ತೆ. ಆ ಹಾರ್ಮೋನ್ ನಾವು ಗ್ಯಾಸ್ಟ್ರಿನ್ ಅಂತ ಕರಿತೀವಿ. ಸೊ ಗ್ಯಾಸ್ಟ್ರಿನ್ ಇಸ್ ಅ ಹಾರ್ಮೋನ್, ಇಟ್ ಇಸ್ ನಾಟ್ ಅನ್ ಎನ್ಸೈಮ್. ಸೊ ಗ್ಯಾಸ್ಟ್ರಿನ್ ಒಂದು ಹಾರ್ಮೋನ್ ಆಗಿದ್ದು ಇದು ಹೊಟ್ಟೆ ಅನ್ಬಾರ್ದು, ಜಠರ ಅನ್ಬೇಕು. ಸೊ ಜಠರದಲ್ಲಿ ಪೆರೈಟಲ್ ಕೋಶಗಳಿಂದ ಗ್ಯಾಸ್ಟ್ರಿಕ್ ಆಮ್ಲದ ಸ್ರವಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಚಲನಶೀಲತೆಗೆ ಸಹಾಯ ಮಾಡುತ್ತೆ. ಅಂದ್ರೆ ಈ ಸ್ಟಮಕ್ ಇರುತ್ತಲ್ವಾ, ಅದರ ಮೊಟಿಲಿಟಿ, ಮೂವ್ಮೆಂಟ್. ಸೊ ಮೂವ್ಮೆಂಟ್ ಆದಾಗ ಏನಾಗುತ್ತೆ ಅಂದ್ರೆ ಮೆಕ್ಯಾನಿಕಲ್ ಡೈಜೆಷನ್ ಆಗುತ್ತೆ, ಅಂದ್ರೆ ಆಹಾರ ಕೃತಕವಾಗಿ ಬ್ರೇಕ್ ಆಗುತ್ತೆ. ಸೊ ಅದನ್ನ ನಾವು ಮೆಕ್ಯಾನಿಕಲ್ ಡೈಜೆಷನ್ ಅಂತ ಕರಿತೀವಿ. ಸೊ ಅದಕ್ಕೂ ಕೂಡ ಇದು ಗ್ಯಾಸ್ಟ್ರಿನ್ ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, what would be the percentage of glucose in the urine of a healthy person? ಆರೋಗ್ಯವಂತ ವ್ಯಕ್ತಿಯ ಮೂತ್ರದಲ್ಲಿ ಗ್ಲೂಕೋಸ್ನ ಶೇಕಡವಾರು ಎಷ್ಟು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದ್ರೆ in a healthy person the amount of glucose in the urine should be 0%. okay, so 0% of glucose ಇರಬೇಕು. ಹಾಗಿದ್ರೆ ಯಾರಲ್ಲಿ ಗ್ಲೂಕೋಸ್ ಇದ್ರೆ ಸೊ ಅದನ್ನ ಯಾವ ಕೇಸ್ ಅಂತ ಅಥವಾ ಯಾವ ಕಂಡೀಷನ್ ಅಂತ ಕರಿತೀವಿ ಅಂದ್ರೆ in case of diabetes. So diabetes is the most common cause of elevated glucose levels in the humans. So ಮಾನವರಲ್ಲಿ ಗ್ಲೂಕೋಸ್ ಮಟ್ಟವನ್ನು ಹೆಚ್ಚಿಸಲು ಮಧುಮೇಹವು ಸಾಮಾನ್ಯ ಕಾರಣವಾಗಿರುತ್ತೆ. ಸೊ whenever there is increased level of blood glucose, so ಅವಾಗ ಏನಾಗುತ್ತೆ ಅಂದ್ರೆ it comes out in the urine. ಸೊ ಅವಾಗ ನಾವು ಅದನ್ನ ಡಯಾಬಿಟಿಸ್ ಅಥವಾ ಮಧುಮೇಹ ಅಂತ ಡಿಕ್ಲೇರ್ ಮಾಡ್ತೀವಿ. ಸೊ ಮುಂದಿನ ಪ್ರಶ್ನೆ, calcium is required in plants in the formation of which of the following? ಈ ಕೆಳಗಿನವುಗಳಲ್ಲಿ ಯಾವುದರ ರಚನೆಯಲ್ಲಿ ಸಸ್ಯಗಳಲ್ಲಿ ಕ್ಯಾಲ್ಸಿಯಂ ಅಗತ್ಯವಿದೆ? ಆಪ್ಷನ್ಸ್: ಸೆಲ್ ಮೆಂಬ್ರೇನ್ ಕೋಶಪೊರೆ, ಸೆಲ್ ವಾಲ್ ಕೋಶ ಭಿತ್ತಿ, ಕ್ಲೋರೋಫಿಲ್, ನನ್ ಆಫ್ ದಿ ಅಬೋ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೋಶ ಭಿತ್ತಿ. ಸೊ ಸೆಲ್ ವಾಲ್ ರಚನೆಯಲ್ಲಿ ಕ್ಯಾಲ್ಸಿಯಂ ಬೇಕಾಗಿರುತ್ತೆ. ಸೊ ಹಾಗಿದ್ರೆ ಕ್ಯಾಲ್ಸಿಯಂ ಎಲ್ಲಿರುತ್ತೆ ಅಥವಾ ವಾಟ್ ಈಸ್ ದಿ ರೋಲ್ ಆಫ್ ಕ್ಯಾಲ್ಸಿಯಂ ಅಂದ್ರೆ, ಸೊ ಇಫ್ ದಿಸ್ ಇಸ್ ದಿ ಸೆಲ್ ವಾಲ್, ಕ್ಯಾನ್ ಯು ಸಿ ದ ಯೆಲ್ಲೋ ಪಾರ್ಟ್? ಇದು ಸೊ ಈ ಎಲ್ಲಾ ಪಾರ್ಟ್ ನಾವೇನಂತ ಕರಿತೀವಿ ಅಂದ್ರೆ ಮಿಡಲ್ ಲ್ಯಾಮೆಲ್ಲಾ ಅಂತ ಕರಿತೀವಿ. ಸೊ ಸಸ್ಯ ಜೀವಕೋಶವನ್ನ ನಾವು ಮ್ಯಾಗ್ನಿಫೈ ಮಾಡಿದಾಗ ಕೋಶ ಭಿತ್ತಿ ಈ ತರ ಕಾಣಿಸುತ್ತೆ. ಸೊ ಇದರಲ್ಲಿ ದ ಮಿಡಲ್ ಪಾರ್ಟ್, ಸೊ ಇದನ್ನ ಮಿಡಲ್ ಲ್ಯಾಮೆಲ್ಲೆ ಅಂತ ಕರಿತೀವಿ. ಸೊ ಇದು ಆಕ್ಚುಲಿ ಕ್ಯಾಲ್ಸಿಯಂ ಇಂದ ಮಾಡಲ್ಪಟ್ಟಿರುತ್ತೆ. ಸೊ ಇದು ಆಕ್ಚುಲಿ ಸೆಲ್ಗೆ ರಿಜಿಡಿಟಿನ ಕೊಡುತ್ತೆ, ಅಂದ್ರೆ ಆ ಕಠಿಣತೆ ಅಂತ ಏನ್ ಹೇಳ್ತೀವಲ್ಲ, ರಿಜಿಡಿಟಿ. ಓಕೆ, ಸೊ ಸೆಲ್ ರಿಜಿಡ್ ಆಗೋದಕ್ಕೆ ಸೊ ಈ ಒಂದು ಪಾರ್ಟ್ ಕಾರಣವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆ, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸೀಸಸ್ ಕಾಪರ್ ಅಕ್ಯುಮುಲೇಟ್ಸ್ ಇನ್ ಟಿಶ್ಯೂಸ್? ಈ ಕೆಳಗಿನ ಯಾವ ಕಾಯಿಲೆಗಳಲ್ಲಿ ತಾಮ್ರವು ಅಂಗಾಂಶಗಳಲ್ಲಿ ಸಂಗ್ರಹವಾಗುತ್ತದೆ? ಆಪ್ಷನ್ಸ್: ಫ್ಯಾಬ್ರಿ ಡಿಸೀಸ್, ದೆನ್ ಕ್ಯಾನಮಾನ್ ಡಿಸೀಸ್, ವಿಲ್ಸನ್ಸ್ ಡಿಸೀಸ್ ಮತ್ತೆ ಗುಂಥರ್ ಡಿಸೀಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ವಿಲ್ಸನ್ಸ್ ಕಾಯಿಲೆಯಲ್ಲಿ ಕ್ಯಾಲ್ಸಿಯಂ ಟಿಶ್ಯೂಸ್ ಅಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ. ಸೊ ಇದರ ವಿವರಣೆ ಏನಂದ್ರೆ
Wilson's disease is a genetic disorder actually, okay? So in which excess of copper builds up in the body. Symptoms are typically related to brain and liver, okay? So yavaga excess of calcium tissues ಅಲ್ಲಿ ಅಕ್ಯುಮುಲೇಟ್ ಆಗುತ್ತೋ ನಮಗೆ ಸಿಂಟಮ್ಸ್ ಎಲ್ಲೆಲ್ಲಿ ಕಾಣಿಸುತ್ತೆ ಅಂದ್ರೆ ಬ್ರೈನ್ ಮತ್ತೆ ಲಿವರ್ ಅಲ್ಲಿ ಅದರ ಸಿಂಟಮ್ಸ್ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿಲ್ಸನ್ಸ್ ಕಾಯಿಲೆಯಲ್ಲಿ ದೇಹದಲ್ಲಿ ಹೆಚ್ಚುವರಿ ತಾಮ್ರವು ಒಂದು ಅನುವಂಶಿಕ ಕಾಯಿಲೆಯಾಗಿದೆ. ಸೊ ಇಟ್ ಇಸ್ ಅ ಜೆನೆಟಿಕ್ ಡಿಸಾರ್ಡರ್. ಜೆನೆಟಿಕ್ ಡಿಸಾರ್ಡರ್ ಅಂದ್ರೆ ನಮ್ಮ ಕ್ರೋಮೋಸೋಮ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಸೊ ಅಲ್ಲಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಅದನ್ನ ನಾವು ಜೆನೆಟಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಇಲ್ಲಿ ಮುಖ್ಯವಾಗಿ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಮೆದುಳು ಮತ್ತು ಯಕೃತ್ತಿನಲ್ಲಿ ಕಂಡು ಬರುತ್ತವೆ. ಸೊ ಕೊನೆಯ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗ್ಯಾನಿಸಮ್ ಗ್ರೋಸ್ ಆನ್ ಕಾಮನ್ ಬ್ರೆಡ್? ಸಾಮಾನ್ಯ ಬ್ರೆಡ್ ನಲ್ಲಿ ಈ ಕೆಳಗಿನ ಯಾವ ಜೀವಿ ಬೆಳೆಯುತ್ತದೆ? ಆಪ್ಷನ್ಸ್: ಬ್ಯಾಕ್ಟೀರಿಯಂ, ಈಸ್ಟ್, ಮ್ಯೂಕರ್ ಅಂಡ್ ವೈರಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಮ್ಯೂಕರ್. ನೀವು ನೋಡಿರ್ಬೋದು. ಸೊ ಬ್ರೆಡ್ ನ ನಾವು ಯೂಸ್ ಮಾಡದೆ ಅಥವಾ ಅದನ್ನ ಸರಿಯಾಗಿ ಸ್ಟೋರ್ ಮಾಡದೆ ಕೆಲವು ದಿನ ಬಿಟ್ಬಿಟ್ಟಾಗ ಅದ್ರ ಮೇಲೆ ಬ್ಲಾಕ್ ಕಲರ್ ಆಗಿ ಒಂದು ರಚನೆ ಫಾರ್ಮೇಶನ್ ಆಗುತ್ತೆ. ಸೊ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮ್ಯೂಕರ್ ಅಂತ ಕರಿತೀವಿ. ಸೊ ಮ್ಯೂಕರ್ ಇಸ್ ಆಕ್ಚುಲಿ ಅ ಫಂಗಸ್. ಓಕೆ, ಸೊ ಇದನ್ನ ನೀವು ಇತ್ತೀಚೆಗೆ ತುಂಬಾ ಕೇಳಿರ್ಬೋದು. Now what is mucor? Mucor is a microbial genus of approximately 40 species of molds commonly found in soil, digestive system, plant surfaces. They also grow on common bread. Mucor may cause infection in man, frogs, amphibians, cattle and swine. ಸೊ ಮ್ಯೂಕಾರ್ಮೈಸಿಸ್ ಇತ್ತೀಚೆಗೆ ನೀವು ಕೇಳಿರ್ತೀರಾ. ಮ್ಯೂಕಾರ್ಮೈಸಿಸ್ ಅಂದ್ರೆ ಬ್ಲಾಕ್ ಫಂಗಸ್ ಅಂತ ನೋಡಿರ್ತೀರಲ್ವಾ. ಸೊ ಕೊರೋನಾ ಬಂದಾಗ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವು ಬ್ಲಾಕ್ ಫಂಗಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ದಿಸ್ ಮ್ಯೂಕಾರ್ಮೈಸಿಸ್. ಸೊ ಸೇಮ್ ಕೈಂಡ್ ಆಫ್ ಮ್ಯೂಕಸ್ ಕ್ಯಾನ್ ಬಿ ಸೀನ್ ಆನ್ ಬ್ರೆಡ್ ಆಲ್ಸೋ. ಸೊ ದಿಸ್ ಅದನ್ನ ಮ್ಯಾಗ್ನಿಫೈ ಮಾಡಿ ನೋಡಿದಾಗ ಮೈಕ್ರೋಸ್ಕೋಪ್ ಅಲ್ಲಿ ಅದು ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಮ್ಯೂಕರ್ ಸಾಮಾನ್ಯವಾಗಿ ಮಣ್ಣು, ಜೀರ್ಣಾಂಗ ವ್ಯವಸ್ಥೆ, ಸಸ್ಯಗಳ ಮೇಲ್ಮೈಯಲ್ಲಿ ಕಂಡು ಬರ್ತಕ್ಕಂಥ ಸುಮಾರು 40 ಜಾತಿಯ ಸೂಕ್ಷ್ಮ ಜೀವಿಯ ವರ್ಗವಾಗಿದೆ. ಫಾರ್ ಎಕ್ಸಾಂಪಲ್ ನಾವು ಬ್ಲಾಕ್ ಫಂಗಸ್ ನೋಡಿದ್ವಿ, ವೈಟ್ ಫಂಗಸ್ ನೋಡಿದ್ವಿ, ಪಿಂಕ್ ಫಂಗಸ್ ನೋಡಿದ್ವಿ. ಈ ತರ ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಇಟ್ಸ್ ಕಲರ್ ಡಿಪೆಂಡಿಂಗ್ ಅಪಾನ್ ಇಟ್ಸ್ ಸ್ಪೀಶೀಸ್. ಸೊ ಈ ರೀತಿ 40 ಜಾತಿಯ ಸ್ಪೀಶೀಸ್ ನಾವು ನೋಡ್ಬೋದು. ಅವು ಸಾಮಾನ್ಯ ಬ್ರೆಡ್ ಮೇಲೂ ಬೆಳೆಯುತ್ತವೆ. ಮ್ಯೂಕರ್ ಮನುಷ್ಯ, ಕಪ್ಪೆಗಳು, ಉಭಯಚರಗಳು, ಜಾನುವಾರುಗಳು ಮತ್ತು ಹಂದಿಗಳಲ್ಲಿ ಸೋಂಕನ್ನು ಉಂಟು ಮಾಡುತ್ತವೆ. ಸೊ ಇಷ್ಟಕ್ಕೆ ನಾನು ಪಾರ್ಟ್ 5 ಆಫ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ನ ಕಂಪ್ಲೀಟ್ ಮಾಡ್ತೀನಿ. ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಅದಕ್ಕೆ ನಾನು ರಿಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.